ಮಾತು ಕೇಳ್ತಾ ನೋಡ್ರಿ ಹಿಂಗಂದ್ರೆ ಅವ್ನು ಹೊಡಿತಾನೆ ಇಲ್ಲಿ ಹೊಡಿತಾನೆ ಇಷ್ಟ ಅಂತ ಅವ್ರಿಗೆ ತುಂಬ ಇಷ್ಟ. ಸೊ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾ ನಮ್ಮ ಅಮ್ಮನ ಚಪಾತಿ ಮಾಡ್ತಿದ್ದಾರೆ. ಸೀಸ್ಬಿಟ್ಟಿದ್ರಲ್ಲಮ್ಮ, ಸೊ ಅವ್ರು ಚಪಾತಿ ಮಾಡ್ತಿದ್ದಾರೆ ನನಗೆ ಟಿಫನ್ಗೆ. ಸೊ ನಾನು ರೆಡಿ ಆಗ್ತಾಯಿದ್ದೀನಿ, ಇನ್ನೂ ರೆಡಿ ಆಗಬೇಕು. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಇವಾಗ ರೆಡಿಯಾಗಿ ಇಲ್ಲಿಂದ ಮನೆ ಬಿಡೋಣ. ಮನೆ ಬಿಟ್ಟು ಕಾಲೇಜ್ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ನಮ್ಮ ಮನೇಲಿ ಟಿಫನ್ ನೋಡಿ ಎಲ್ಲ ಹೋಗಿ ಫುಲ್ಲು ಹೋಗಿ ಮನೆಯಲ್ಲೇ. ಇವಾಗ ನಾನು ಚಪಾತಿ ತಿಂತಾಯಿದ್ದೀನಿ. ಸೊ ತಿನ್ಬಿಟ್ಟು ಹೊರಗೆ ಹೋಗೋಣ. ಏಮಂತೂ ಲೆಗ್ ವರ್ಕೌಟ್ ಮಾಡಿದ್ದಾನೆ ಇವತ್ತು. ಅವ್ನು ಹೇಳಿದ್ದು ನಮ್ಮ ಮಾತು ಕೇಳ್ತಾ ನೋಡ್ರಿ ಹಿಂಗಂದ್ರೆ ಹಂಗಂದ್ರೆ ನೋವು ಅವನಿಗೆ. ಏನಕ್ಕೆ ಇಷ್ಟೊಂದು ವರ್ಕೌಟ್ ಮಾಡ್ತಿದ್ಯಾ? ಏನು ಬಾಡಿ ಬಿಲ್ಡ್ ಮಾಡೋದ? ಏನಿಲ್ಲ, ನಮ್ಮ ಆಕಾಶ್ ಥರ ಬಾಡಿ ಬಿಲ್ಡ್ ಮಾಡೋ ಸಾಕು. ಗೈಸ್ ನೋಡಿ, ಕ್ಲಾಸಿಗೆ ಬಂದಿದ್ದೀನಿ. ನಮ್ಮ ಆಕಾಶ್ ಥರ ಬಾಡಿ ಬಿಲ್ಡ್ ಮಾಡ್ಬೇಕು ಮಾಡಿದ್ರೆ ಏನು ಫಿಟ್ ಆಗಿದೆ ನೋಡಿ. ಅವ್ನು ಕಾಲು ಮುಟ್ಟು ಅವ್ನು ಲೆಗ್ ವರ್ಕೌಟ್ ಮಾಡೋದು. ಹಾಂ ಕೊಡೋಲ್ವಾ? ನಂದು ಚಪಾತಿನೇ ಕೇಳಬಾರ್ದು, ಡಬ್ಬಿನೇ ನಮ್ಮದು. ನಂದು ಚಪಾತಿನೇ, ನನಗೆ ಪನ್ನೀರ್ ಕೊಡು ಸಾಕು. ಪನ್ನೀರ್ ತಿಂದಿದ್ದೀವಿ ಗೈಸ್ ಸಾಕಷ್ಟು. ಅವ್ನು ಮಕ್ಕ ನೋಡಿ ಬೇಜಾರಾಗ್ಬಿಡೋದು. ನಾನು ತಿನ್ಕೊಬಂದೆ. ಮಧ್ಯಾಹ್ನ ನಾನು ಮಾತಾಡ್ತಿಲ್ವಾ? ಹಾಯ್ ಮಾಡ್ಕೊಂಡು ಬರ್ಲಿಲ್ಲ ನಾನು. ಟಿವಿ ಇದಾಕೊಂಡಿಲ್ಲ, ನಮ್ಮ ಅಪ್ಪನ ಜೊತೆ ಮಾತಾಡ್ಕೊಂಡು ಮತ್ತೆ ಬೆಣ್ಣೆ ಸಿಕ್ಕಿದ್ದಾರೆ. ಥ್ಯಾಂಕ್ಸ್ ನೋಡಿ ಪಾಪ, ಡೈಲಿ ತಿಂಡಿ ತಂದು ಕೊಡ್ತಾರೆ ಅವ್ರು ನಮಗೆ. ಆಕಾಶ್ ಸಮ್ ಮಾಡ್ತಾನೆ ಆಕಾಶ್ ಇನ್ನೂ ಪಾಪ. ಅಯ್ಯೋ ಏಯ್ ಯಾಕೋದು ಯಾಕೋ ಮಾತಾಡ್ಸಲ್ವಂತೆ? ನಾನಿಲ್ಲಂತೆ ಪಾಪ, ಕೇಳೋದು ಬೇಜಾರಾಗೋರು ರೋಡಲ್ಲಿ. ಅವರು ಮಾತಾಡ್ತಾರೆ ಸಿಕ್ತು ಬಿಡು. ಇವಾಗ ತಿಂದಿದ್ದೀನಿ ಏನು ಮಾಡ್ತೀನಿ ಮತ್ತೇನು ಸಾರಲ್ಲ. ಸೊ ಇದು ನೋಡಿಯೋ, ಕಣ್ಣಿಡ್ಕೊಂಬಿಟ್ಟ ನೈಸ್ ನೋಡಿ. ಡೈಲಿ ಬ್ಲಾಗಲ್ಲಿ ಬರೀ ನಮ್ಮ ಕ್ಲಾಸ್ ಅವ್ರು ನಮ್ಮ ಕೈಲೇ ಯಾಕೆ ಕುಂಬಿಸ್ಕೊತೀಯ ತೋರಿಸಿ ಬೇಜಾರಾಗ್ಬಿಡಿ ನನಗೇನೆ. ಏನು ಮಾಡಲಿ ಅಂತ ಗೊತ್ತಾಯ್ತಲ್ಲ, ಬರೀ ನನ್ನ ಕಥೆನೇ ಇದು ಗೈಸ್. ನಿಮ್ಮ ಅಚ್ಚುಮೆಚ್ಚಿನ ಕಿಶೋರೇ ಇದ್ದಾನೆ ನನ್ನ ಜೊತೆ ಬೈಲಿ. ನೀನೆಲ್ಲ ಜನ ಇಷ್ಟಪಡ್ತಾರೆ ಗೊತ್ತಾ ನನ್ನ ಬ್ಲಾಗಲ್ಲಿ. ಏನು ಹೇಳ್ತೀರ ನಿಜವಾಗ್ಲೂ? ಅಲ್ಲಿ ನೋಡು, ಅವನೇನೋ ನಿನ್ನ ಮಾತಾಡ್ತಿರೋದನ್ನ ಬೈ ಅವ್ನು. ಇವಾಗ ನಾವು ಅವ್ರ ಹತ್ರ ಎಲ್ಲ ಮಾತಾಡಲ್ಲ, ಅದು ತುಂಬ ಆಟಿಟ್ಯೂಡ್ ತೋರಿಸ್ತಾರೆ. ಅವ್ರು ಡ್ಯಾನ್ಸಲ್ಲಿ ಆಟಿಟ್ಯೂಡ್ ತೋರಿಸ್ತಾರೆ. ಇನ್ನೇನು ಇದು ಮಾತಾಡ್ಸೋದು ತೋರಿಸಲ್ಲ ಅಂತನಾ? ಡ್ಯಾನ್ಡ್ರಫ್ ಬಿದ್ದಿಲ್ಲ ಬಿಡುವನು ರವಿ, ಬಿದ್ದಿದ್ರೆ 2 ವರ್ಷ ಅವನೇನು ಕೇರೇ ಮಾಡ್ತಿಲ್ವಲ್ಲ ಏನಕ್ಕೆ? ಕಿವಿ ಕಿವಿಡಾಗಿರೋರ್ಗೆ ಏನು ಹೇಳಿ ಏನು ಪ್ರಯೋಜನ? ಮಾಡ್ಬಾರ್ದು. ತೂಕ್ ಸಿಗಾಕೊಂಡು ಬೋರ್ ಆಗೋಯ್ತು, ಅದಕ್ಕೆ ಫೋನ್ ಸಿಗಾಕೊಂಡವ್ನಿ. ಯಪ್ಪ ಸಿಗಾಕೊಂಡು ಇನ್ನೂ ಅಗ್ಲಾಗ್ಬಿಡೋದು. ಸುಮ್ಮನೆ ವೈಟ್ ಆಗಿರೋ ಕೇಳು. ಗೈಸ್ ಇವಾಗ ಡೈಲಿ ವ್ಲಾಗಲ್ಲಿ ತೋರಿಸಿ ನಿಮ್ಗೆ ಬೇಜಾರಾಗಿರ್ಬೋದು. ನಾಳೆ ಒಳ್ಳೆ ಕ್ರೇಜಿ ಚಾಲೆಂಜ್, ನಾಳೆ ಅಲ್ಲ ಕ್ರೇಜಿ ಚಾಲೆಂಜ್ ಆಗ್ತಿದ್ದೀನಿ. ನಾಳೆ ಹಾಕ್ಕೊಡ್ತೀನಿ ಚಾಲೆಂಜ್. ಎಷ್ಟು ಗಂಟೆಯಲ್ಲಿ ನೋಡು, ಎಷ್ಟು ಗಂಟೆಗೆ ಹಾಕ್ತೀನಿ ನೋಡಿ. ನಾನು ಸಕ್ಕತ್ತಾಗಿರ್ತೀನಿ. ಈ ಬಾಡಿನ ಹಾಕತ್ತಾ ಇದೆಯಾ? ಅವನೇ ಚಾಲೆಂಜಲ್ಲಿ ಅಲ್ಲಿ ತೋರಿಸ್ತಾನೆ. ಬಾಯ್, ಆಮೇಲೆ ಬಾ. ಆಮೇಲೆ ಏನು ಹೇಳಕ್ ಬಂದೆ? ಹೇಳು ಬೇಡ ಬೇಡ ಹೇಳಿನೇ ಮಾತಾಡ್ಸೋದೇ ಇಲ್ಲ. ಹೇಳಲೇ, ನಾನು ಒಳಗಡೆ ಬಂದ್ಬಿಡ್ತೀನಿ. ಹೇಳು. ಏನಿಲ್ಲ ರವಿ, ಮತ್ತೆ ಸಿಗು ಮುಂದಿನ ಮೀಟಿಂಗ್ ಲಂಚ್ ಬ್ರೇಕಲ್ಲಿ. ಹಾಂ ಬಾಯ್. ಫೈಟಿಂಗ್ ನಡೀತೆ. ಅವ್ನು ಹೊಡಿತಾನೆ ಇಲ್ಲಿ ಹೊಡಿತಾನೆ. ಆಕಾಶ್ ನೀನು ಲೀಡ್ರಾಗಿ ಹಿಂಗೆಲ್ಲ ಫೈಟ್ ಆಡ್ತೀನಿ ನೋಡಿ. ಹೊಸ ಲಂಚ್ ಬ್ಯಾಗ್ ತೊಗೊಂಡ್ಬಿಟ್ಟವನೆ, ಫುಲ್ಲು ಚಿನಿಮಿನಿ ಲಂಚ್ ಬ್ಯಾಗು. ಸಕ್ಕತ್ತಾಗಿ ನಗ್ತಾವನು, ಹಾಕ್ಬೇಕಲ್ಲ. ಸೊ ಅವ್ನು ನಮ್ಮನೆ ಚಪಾತಿ ತಿಂತಾನೆ, ನಾನು ಅವ್ರ ಮನೆಯದು ಬಿಸಿ ಏನೋ ನೋಡಿ. ಅವಳು ಎದುರಿಗೆ ಬಂದ್ರು ಅವಳನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಏನು ಏನಾಗ ನಾನೇನು
ಗೈಸ್ ನೋಡಿ ಚರಣ್ ಬಂದಿದ್ದಾನೆ ಬ್ಲಾಗ್ ಎಷ್ಟೋ ದಿನ ಸ್ಟಾರ್ಟ್ ಆಯ್ತು ಇವತ್ತಿಂದ ಸ್ಟಾರ್ಟ್ ಆಯ್ತು. ಮಾತಾಡ್ತಾನೆ ಇಲ್ಲ ಹುಡುಗ. ನೀನಂದ್ರೆ ಪ್ರಾಣ, ನೀನಂದ್ರೆ ಪ್ರಾಣ ಮಚ್ಚಲಿ. ಆಯ್ತು ಮೊಸರು ತಿನ್ಕೊಳಗಪ್ಪ, ಅಷ್ಟೇ ಇರೋದು ಹತ್ರ ಪ್ರಾಣ ಪರವಾಗಿಲ್ಲ. ಆಮೇಲೆ ಏನು ಹೇಳ್ತೀರಾ? ನಾನು ಫೇಮಸ್ ಸಪೋರ್ಟ್ ಮಾಡಿ ಗೈಸ್. ಐಶಾ ಖಾನ್ ಮಾಡಿ ಗೈಸ್. ರವಿಗೆ ನಿಂದ ಡೇ ಇವತ್ತು ಸಬ್ಸ್ಕ್ರೈಬ್ ತಿಂದ ಊಟ ತಿಂದೆ. ಏನು ತಗೊಳಕ್ ಬಂದಿದ್ದೀವಿ? ಸುಮ್ಮನೆ ಇಲ್ಲಿ ಚಿಟ್ ಚಾಟ್. ನನ್ನ ಮಕ್ಕಳ ಜೊತೆ ಮಾತಾಡಕ್ ಬಂದಿದ್ದೀನಿ. ಇವ್ನಷ್ಟೇ. ನಿಮ್ಮ ಜೊತೆ ಯಾರು? ಸ್ಯಾಮ್, ಸ್ಯಾಮಾ? ಸ್ಯಾಮ್, ಸತೀಶ್. ಆಮೇಲೆ ಇವರು ಟೋಕನ್ ಹಾಕೊಂಡಿರೋದು. ಅದಲ್ಲಪ್ಪ. ಅದೇನೇನು? ತಿಂದ. Bye. Bye. Support his channel, guys. ಗೈಸ್ ಇವಾಗ ಏನು ಫಾಲ್ಟ್ ಆಯ್ತಾನೆ, ನನ್ನ ಫೋನ್ ನಾನೇ ಕ್ಲಾಸಲ್ಲೇ ಇಟ್ಬಿಟ್ಟು ನಾನೇ ಹುಡುಕಾಡ್ತಾ ಇದ್ದೀನಿ, ಬೈತಾ ಇದ್ದೀನಿ ಕೆಟ್ಟ ಮಾತಲ್ಲ. ಅದಕ್ಕೆ ಫಾಲ್ಟ್ ರವಿ ವಾಯ್ಸ್ ಕಾಲಲ್ಲಿ ಹೆಂಗೆ ಬೈದಿದ್ದೀನಿ ಹೇಳು? ಅದನ್ನ ಹಾಕ್ಬೇಕಾ? ಹಾಂ ಬೇಡ, ಹಾಕಿದ್ರೆ ಫಾಲ್ಟ್ ಆಗುತ್ತೆ ಪಕ್ಕ. ಗೈಸ್ ನಮ್ದು ಇದು ಏನಿದು ಕಾಲೇಜ್ದು? ಕಾಲೇಜು ಫುಡ್ ಕೋರ್ಟು. ಏನದು? ಎಮ್ಲೋ ವೆಸ್ಸು ಆಟೋ, ಇಲ್ಲಿ ಮತ್ತೆ ಎಮ್ಲೋ ಬಿ ಎಲ್ಲ ಯಾರ ಥರ ಗೊತ್ತಾ? ಅಂತಾರಲ್ಲ ಬಿಡೋ. ಗೈಸ್ ಇವತ್ತು ಲಾಸ್ಟ್ ಡೇ ಅಲ್ವಾ, ಸೊ ಅದಕ್ಕೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಸ್ಯಾಂಡ್ವಿಚ್ ತೊಗೊಂಡಿದ್ದೀವಿ. ತಿನ್ನಲ್ವಾ ನೀನು? ಕ್ಯಾಮ್ರಾ ಆಫ್ ಆಗಿದಾಗ ತಿನ್ನಲ್ಲ, ನಾನು ಡಯಟಲ್ಲಿ ಇದ್ದೀನಿ. ಏನೇನೋ ಕುಂದೆ ಇವಾಗ ಹೇಳು. ಅಮಾಯಕ ಹುಡುಗನ ಮೇಲೆ ಚೆನ್ನಾಗಿ ಮಾಡಿದೆ ಕಣ ಆ್ಯಕ್ಟಿಂಗು, ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದೆ. ಇವ್ನು ಇದ್ರೆ ಏನು ಕಾಡ್ತಾನೆ ಅಂತ ಗೊತ್ತಿಲ್ಲ. ನೀನು ಗಾಯ್ಸಿ ಒಂದು ಕಾಯಿಲೆ ಇವ್ನು ಬಂದಿದೆ ಇವಾಗ ಎನಿ ಟೈಮ್ ನೋಡ್ರಿ. ಇಲ್ಲಿ ಗೈಸ್ ಇಲ್ಲಿ ತೊಗೊಂಡಿದ್ದೀವಿ, ತಿನ್ನಲ್ವಾ? ಬೇಡ ಅನ್ಕೊಳ್ತೀನಿ ಅಪ್ಪ. ಏನಂತೀರಾ? ಗೈಸ್ ನಾನು ಫ್ರೆಶ್ ಅಪ್ ಆಗಿ ಮನೆಗೆ ಬಂದಾಯಿತು, ಆಗಲೇ ಬಂದೆ. ಸೊ ನಮ್ಮಮ್ಮ ನೋಡ್ರಿ ನನಗೋಸ್ಕರ ಏನು ಮಾಡಿದ್ದೀರಾ ನೋಡ್ರಿ, ಬಿರಿಯಾನಿ ಮಾಡಿದ್ದಾರೆ ಗೈಸ್. ಅದು ಬಾಗ್ಲಿಲ್ಲಿ ಬಿರಿಯಾನಿ ಮಾಡಿದ್ದಾರೆ. ನಾನು ಚಿಕನ್ ಸಾಂಬಾರು ತಿನ್ನಲ್ವಲ್ಲ, ಅದಕ್ಕೋಸ್ಕರ ನನಗೆ ಸಪ್ರೇಟಾಗಿ ಬಿರಿಯಾನಿ ಮಾಡಿದ್ದಾರೆ ನಾನೊಬ್ಬನಿಗೆ. ಸೊ ನೋಡಿರಿ ನಾನು ಕೂತ್ಕೊಂಡಿದ್ದೀನಿ, ಬಂದು ಬಿರಿಯಾನಿ ತಿನ್ನೋಂಥವ್ರೆ. ಅದು ಬಿರಿಯಾನಿ ನಂತರ ಅದೃಷ್ಟ ಯಾರಿಗಿದೆ? ಬಂದಿದ ತಕ್ಷಣ ಮನೆಗೆ ಬಿರಿಯಾನಿ ತಿನ್ನೋ ಅದೃಷ್ಟ ನಾನು ಒಬ್ಬನಿಗೆ ಇದಲ್ಲ. ನೈಟ್ಗೆ ಇದು ಇದೆ ಗೈಸ್, ನಾನು ನೈಟ್ಗೆ ಊಟ ಇವತ್ತು. ಏನು ಬೇಕು? ಏನು ಬೇಡ, ನನಗೆ ಇಷ್ಟೊಂದು ಕೊಟ್ಟ ನೀನು. ಏನು? ಫೋನೇ ಮಾಡಲ್ಲ ನೀನು. ನಾನು ಬರ್ತಿದ್ದೀನಿ ಅಂತ ನಿಮ್ಗೆ ಫೋನ್ ಬೇರೆ ಮಾಡಿಲ್ಲ ನಾನು. ಒಗ್ರಿ ಮೂಗು. ಸೊ ನೋಡಿ ನಮ್ಮಮ್ಮ ಪೂಜೆ ಮಾಡಿದ್ದಾರೆ, ಬಿರಿಯಾನಿ ಹಾಕ್ಕೊಟ್ಟಿದ್ದಾರೆ, ತಿನ್ನಿ ಸ್ವೀಟ್ ಗೈಸ್. ಇಲ್ಲಿ ನೋಡ್ರಿ ಒಳ್ಳೆ ಒಳ್ಳೆ ಹುಳನ ಬೈಟ್ ಹಾಕೊಂಡೈತೆ ಪಲ್ಲಿ ನಮ್ಮ ಮನೇಲಿ. ಇಲ್ಲಿ ತಿಂತಾ ಇದ್ದೆ, ಹೆಂಗ್ ತಿಂತಾ ಇದ್ದೆ ನೋಡ್ರಿ ಗೈಸ್. ನಮ್ಮ ಪ್ರೀತು ಮತ್ತೆ ನಮ್ಮಿಬ್ರು ತಮ್ಮಂದಿರಿಂದ ಒಳ್ಳೆ ಡ್ಯಾನ್ಸ್ ಪ್ರದರ್ಶನ ಮಾಡ್ತಿದ್ದೆ ಇವಾಗ. ಇದು ಕ್ಲಾಸಿಕ್ ಮ್ಯೂಸಿಕ್ ಹಾಕು ಟಿವಿಲೆಲ್ಲ ಬೇಡ, ಹಂಗೆ ನಿಮ್ ಓನ್ ವಾಯ್ಸಲ್ಲೇ ಸೌಂಡ್ ಮಾಡ್ಕೊಂಡು ಆಡ್ರಿ. ನಾನು ಇಲ್ಲಿ ಸಾಂಗ್ ಹಾಕ್ತೀನಿ. ಇದಲ್ಲ ನೀಟಾಗಿ ಸ್ಟೆಪ್ ಹಾಕ್ಬೇಕು ಪ್ರೀತು. ನೀನು ಒಂದು ಸ್ಟೆಪ್ ಅವ್ನು ಒಂದು ಸ್ಟೆಪ್ ಹಾಕ್ತಾ ನೋಡಿ, ಹಿಂಗೆಲ್ಲ ಅಲ್ಲಾಡ್ಸ್ಕೊಂಡು ಹಂಗೆ ಮಾಡೋ. ನಮ್ಮಮ್ಮ ನೋಡಿ ಕ್ವಾಲಿಟಿ ಸಾಂಗ್ ಡ್ಯಾನ್ಸ್ ಆಡೋಣ ಬೇಗ ಪ್ರೀತು ನನಗೆ ATM ದುಡ್ಡು ಕೊಡ್ಬೇಕು ಬಾ. ಬರ್ತೀನಿ. ತಿರುಗ್ತೇನೆ. ಸೊ ಗೈಸ್ ನಮ್ಮಮ್ಮ ನಾನು ಸೀರಮ್ ಆರ್ಡ್ರ್ ಮಾಡಿದೆ, ಅದು ಈಸ್ಕೊಂಬರಕ್ಕೆ ಪಾಪ ಕಾಲ್ ಮಾಡಿದ್ರು, ನಾನು ನೋಡಲಿಲ್ಲ. ಯಾವುದೋ ಕಾಲ್ ರಿಸೀವ್ ಆಗಲ್ಲ, ಈಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗಿ ಇಸ್ಕೊಂಬರೋಣ. ಗೈಸ್ ನಮ್ಮಮ್ಮ ಡಯಟ್ ಕೋಕ್ ಕೇಳಿದ್ರು, ಅವ್ರಿಗೊಂದು ಡಯಟ್ ಕೋಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ತೊಗೊಂಡು ಹೋಗೋಣ ಬನ್ನಿ. ಡಯಟ್ ಕೋಕ್ ಸಿಗಲಿಲ್ಲ, 0 ಶುಗರ್ ಪೆಪ್ಸಿ ಸಿಕ್ತು, ಅದನ್ನೇ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಹೋಗೋಣ ಬನ್ನಿ ಹೋಗೋಣ. ಲಿಟ್ರಲಿ ಫೋನ್ನ ರೋಡಲ್ಲಿ ಹಿಡ್ಕೊಂಡು ಹೋಗಿ ಭಯ ಬೀಳ್ತಾ ಇದ್ದೀನಿ, ಭಯ ಆಗ್ತಿದೆ ಈಗ ಬ್ಲಾಗ್ ಮಾಡೋಕ್ಕೆ ರೋಡಲ್ಲಿ. ಸೊ ಗೈಸ್ ರೋಡಲ್ಲಿ ಲಿಟ್ರಲಿ ಫೋನ್ ಹಿಂಗೆ ಎತ್ಕೊಂಡು ಬ್ಲಾಗ್ ಮಾಡೋಕ್ಕೆ ಹೆವಿ ಭಯ ಆಗ್ತಾಯಿದೆ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಲ್ಲ,
ಡೇ ಬೈ ಡೇ ಕಾನ್ಫಿಡೆನ್ಸ್ನ ಬೆಳೆಸ್ಕೊತೀನಿ ಗೈಸ್. ಸೊ ಇಂಪ್ರೂವ್ ಮಾಡ್ಕೊಳ್ಳೋಣ. ಸೊ ಕೋಕ್ ಸಿಗಲಿಲ್ಲ ಮಮ್ಮಿ, ಅದಕ್ಕೋಸ್ಕರ ಇದು 0 ಶುಗರ್ ಪೆಪ್ಸಿನ ತಂದೀನಿ. ಸೊ ಊಟ ಗೈಸ್ ಹೇಳಬೇಕು ಅಂದರೆ 500 ರೂಪಾಯಿ ನಾವು ಅಮ್ಮ ಕೊಟ್ಟಿದ್ದು. ನಾನು 450 ರುಪೀಸ್ ಅಂದ್ಬಿಟ್ಟು ಈಸ್ಕೊಂಡೋದೆ. ಹಾಂ, ಅಲ್ಲಿ ಆಗಿದ್ದು 400. 50 ರುಪೀಸಲ್ಲಿ 40 ರುಪೀಸ್ ಕೋಕ್ ತೊಗೊಂಡೆ ಜೊತೆ ಪೆಪ್ಸಿ. ಸೊ ಇನ್ನು 50 ರುಪೀಸ್ ಐತೆ. ನಾನು ಕಾಸು ಹೊಡ್ಕೊಂಡಿದ್ದೀನಿ. ಹೇಳಲ್ಲ ನಮ್ಮ ಅಮ್ಮಗೆ ಖರ್ಚಾಗೋಯ್ತು ಅಂತ ಹೇಳ್ತೀನಿ. ಸೊ ಅಮ್ಮ ನೋಡ್ರಿ ಎಷ್ಟು ತಿಂತೀನಿ ಅಂದ್ಬಿಟ್ಟು ಇಷ್ಟೊಂದು ಹಾಕ್ಬಿಟ್ಟವ್ರು ನನಗೆ. ನಾನು ಅದಕ್ಕೆ ಎಷ್ಟು ತಿಂತೀನೋ ಅಷ್ಟು ತಿನ್ಬಿಟ್ಟು ನಾವು ಅಮ್ಮ ಮಿಕ್ಕಿದ್ಗೆ ನಾವು ಅಮ್ಮಗೆ ಕೊಟ್ಬಿಡ್ತೀನಿ. ಇವತ್ತು ನಾವು ಅಮ್ಮ ತಿನ್ನಿಸ್ತಿಲ್ಲ, ಯಾಕೆಂದರೆ ಬಿರಿಯಾನಿ ಅಲ್ವಾ, ನಾನೇ ತಿನ್ನಬೇಕು ಅನ್ಸು ನಾನೇ ತಿಂತಾಯಿದ್ದೀನಿ. ತಿನ್ಬಿಡೋಣ, ತಿನ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ದಟ್ಸ್ ಇಟ್. ಸೊ ಗೈಸ್ ನನ್ನ ಕೈಲಿ ಇಷ್ಟೇ ತಿನ್ನೋಕ್ಕಾಗಿದ್ದು, ಇಷ್ಟು ತಿಂದಿದ್ದೀನಿ. ನಾನು ಮಿಕ್ಕಿದ್ದು ನಮ್ಮ ಅಮ್ಮನಿಗೆ ಕೊಡ್ತೀನಿ. ತಿನ್ಕೊಂಬಿಟ್ರಿ ನೀವೇನೆ, ನನಗೆ ಗೊತ್ತಿರೋ ನಾನು ತಿನ್ನಲ್ಲ, ನೀವೇ ತಿನ್ನಬೇಕು. ಇಷ್ಟೂ ನಾನು ತಿನ್ನಲ್ಲ ಅಂದರು, ಇಷ್ಟು ಹಾಕಿದ್ರು ತಿನ್ನಲ್ಲ ನಾನು ಇವಾಗ. ಹಾಂ, ನಾನು ತಿನ್ನಲ್ಲ, ಅಷ್ಟೇ ತಿನ್ನೋದು. ನೀವು ತಿನ್ನಿರಿ.